ಇನ್ನು ದೇವೇಗೌಡರ ಪತ್ನಿ ಚೆನ್ನಮ್ಮ ಆರೋಗ್ಯದಲ್ಲಿ ಗಂಭೀರ ಅನ್ನುವಂಥ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಯಾವುದೇ ಚಿಕಿತ್ಸೆಗೆ ಚೆನ್ನಮ್ಮ ಸ್ಪಂದಿಸ್ತಾ ಇಲ್ವಂತೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮತ್ತಷ್ಟು ಮುಂದುವರಿಯುವಂಥ ಕೆಲಸಗಳಾಗ್ತಾ ಇದೆ. ಆಸ್ಪತ್ರೆಯಲ್ಲೇ ಇದ್ದಾರೆ ಎಚ್.ಡಿ. ದೇವೇಗೌಡರು. ಆಸ್ಪತ್ರೆಗೆ ಈಗ ಆಗಮಿಸಿದ್ದಾರೆ ಬಸವರಾಜ ಬೊಮ್ಮಾಯಿ. ಈಗಾಗಲೇ ಕಳೆದ 3-4 ದಿನಗಳಿಂದ ಬಹಳಷ್ಟು ಚಿಕಿತ್ಸೆಗಳನ್ನು ಕೊಡಿಸಲಾಗ್ತಾ ಇದೆ. ಉಸಿರಾಟದ ಸಮಸ್ಯೆದಲ್ಲಿ ಏರುಪೇರಾಗ್ತಾ ಇದೆ. ಒಂದಷ್ಟು ಗಂಟೆಗಳ ಕಾಲ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸುತ್ತೆ. ಆದರೂ ಕೂಡ ಮತ್ತೊಂದು ಸಮಯಗಳ ಕಾಲ ವ್ಯತ್ಯಯಗಳು ಆಗ್ತಾನೆ ಬರ್ತಾ ಇದೆ. ದೇವರ ಮೇಲೆ ಅಪಾರವಾದಂತಹ ನಂಬಿಕೆಗಳನ್ನು ಇಟ್ಕೊಂಡು ಎಚ್.ಡಿ. ದೇವೇಗೌಡರು ಕೂಡ ಆಸ್ಪತ್ರೆಯಲ್ಲೇ ಇದ್ದಾರೆ. ಇನ್ನು ಈಗ ಸದ್ಯಕ್ಕೆ ಎಚ್.ಡಿ. ದೇವೇಗೌಡರು ಆಸ್ಪತ್ರೆಯಲ್ಲೇ ಇದ್ದಾರೆ. ಈಗ ಬಸವರಾಜ ಬೊಮ್ಮಾಯಿ ಅವರು ಕೂಡ ಆಸ್ಪತ್ರೆಯತ್ತ ಆಗಮಿಸಿದ್ದಾರೆ. ದೇವೇಗೌಡರ ಪತ್ನಿ ಚೆನ್ನಮ್ಮನವರ ಆರೋಗ್ಯದಲ್ಲಿ ಬಹಳಷ್ಟು ಗಂಭೀರತೆ ಕಾಣಿಸ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರನ್ನ ಸೇರಿಸಲಾಗಿತ್ತು. ಚಿಕಿತ್ಸೆಯನ್ನ ಕಂಟಿನ್ಯೂಸ್ ಆಗಿ ಕೊಡಲಾಗ್ತಾ ಇದೆ. ಆಸ್ಪತ್ರೆಯಲ್ಲೇ ಇದ್ದಾರೆ ಎಚ್.ಡಿ. ದೇವೇಗೌಡರು. ಇನ್ನು ಬಹಳಷ್ಟು ಬರೀ ನಾವು ಗಮನಿಸೋದಾದ್ರೆ ಯಾವುದೇ ದೇವಸ್ಥಾನಗಳಲ್ಲಿ ಎಷ್ಟೇ ವಯಸ್ಸಾದರೂ ಕೂಡ ದೇವಸ್ಥಾನಗಳಲ್ಲಿ ಕಾಣಿಸ್ಕೊಳ್ತಾನೆ ಇರ್ತಾರೆ. ದೇವ್ರ ಮೇಲೆ ಅಪಾರವಾದಂತಹ ಭಕ್ತಿಯನ್ನ ಇಟ್ಕೊಂಡಂತಹ ದಂಪತಿ ಸದ್ಯಕ್ಕೆ ಪತ್ನಿಗೋಸ್ಕರ ಆಸ್ಪತ್ರೆಯಲ್ಲೇ ಇರೋದು ಎಚ್.ಡಿ. ದೇವೇಗೌಡರು. ಈಗಾಗಲೇ ಸೊಸೆ ಮಗ ಆಗಾಗ್ಗೆ ಬರ್ತಾನೆ ಇರ್ತಾರೆ. ತಾಯಿಯನ್ನ ನೋಡ್ಕೊಂಡು ಹೋಗ್ತಾನೆ ಇದ್ದಾರೆ. ಬಹಳಷ್ಟು ಚೇತರಿಕೆ ಕಾಣಿಸುತ್ತೆ ಅನ್ನುವಂತಹ ಡೀಟೇಲ್ಸ್ ಲಭ್ಯವಾದ್ರು ಮತ್ತೊಂದು ಸಮಯಗಳ ಕಾಲ ಆರೋಗ್ಯ ಸ್ಥಿತಿ ಗಂಭೀರ ಎನ್ನುವಂತಹ ಡೀಟೇಲ್ಸ್ ಕೂಡ ಬರ್ತಾನೆ ಇದೆ. ದೇವೇಗೌಡರ ಪತ್ನಿ ಚೆನ್ನಮ್ಮನವರ ಆರೋಗ್ಯದಲ್ಲಿ ಗಂಭೀರ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆರೋಗ್ಯ ಸ್ಥಿತಿ ಸ್ಥಿರವಾಗಿ ಕೂಡ ಇತ್ತು. ಈಗ ಗಂಭೀರ ಅನ್ನುವಂತಹ ಡೀಟೇಲ್ಸ್ ಗೊತ್ತಾಗ್ತಾ ಇದೆ. ಯಾವುದೇ ಚಿಕಿತ್ಸೆಗೆ ಚೆನ್ನಮ್ಮ ಸ್ಪಂದಿಸ್ತಾ ಇಲ್ಲ ಅಂತ ಮಾಹಿತಿಗಳು ಸಿಗ್ತಾ ಇದೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಎಚ್.ಡಿ. ದೇವೇಗೌಡರು ಆಸ್ಪತ್ರೆಯಲ್ಲೇ ಇದ್ದಾರೆ. ಈಗ ಬಸವರಾಜ ಬೊಮ್ಮಾಯಿ ಅವರು ಕೂಡ ಆಸ್ಪತ್ರೆಯಲ್ಲ ಬಂದಿದ್ದಾರೆ. ಇನ್ನು ತೀವ್ರ ಉಸಿರಾಟದ ಸಮಸ್ಯೆಯಿಂದ ಚೆನ್ನಮ್ಮ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಕಳೆದ 3-4 ದಿನಗಳ ಹಿಂದೆ. ಇನ್ನು ಬಹಳಷ್ಟು ಆರೋಗ್ಯದಲ್ಲಿ ವ್ಯತ್ಯಯಗಳಾಗ್ತಾನೆ ಇದೆ, ಏರುಪೇರುಗಳಾಗ್ತಾನೆ ಇದೆ. ಕೆಲವೊಂದಿಷ್ಟು ಸಮಯ ಇಮಿಡಿಯೇಟ್ ಆಗಿ ಚಿಕಿತ್ಸೆಗೆ ತುಂಬಾ ಚೆನ್ನಾಗಿ ಸ್ಪಂದಿಸ್ತಾರೆ ಅನ್ನುವಂಥ ಡೀಟೇಲ್ಸ್ ಲಭ್ಯವಾಗಿದ್ರು. ಆದರೂ ಉಸಿರಾಟದ ಸಮಸ್ಯೆಯಲ್ಲಿ ಮತ್ತೆ ವ್ಯತ್ಯಯಗಳು ಕಂಡು ಬರ್ತಾನೆ ಇದೆ. ಇನ್ನು ಆಸ್ಪತ್ರೆಯಲ್ಲೇ ಬೀಡು ಬಿಟ್ಟಿದ್ದಾರೆ ಎಚ್.ಡಿ. ದೇವೇಗೌಡರು. ಈಗ ಬಸವರಾಜ ಬೊಮ್ಮಾಯಿ ಅವರು ಕೂಡ ಆಸ್ಪತ್ರೆಯತ್ತ ಬಂದಿದ್ದಾರೆ.